ಕೇಳದೇನೆ ಮನುಷ್ಯನಿಗೆ ಎಲ್ಲಾ ಕೊಟ್ಟಿರೋ ನಿಸರ್ಗ ದೇವತೆ. ಇಲ್ಲಿ ದೇವತೆ ಅಂತ ಕರೆಯೋಕೆ ಕಾರಣ ನಮ್ಮದು ಸ್ತ್ರೀಯರನ್ನು ಗೌರವಿಸೋ ದೇಶವಂತೆ, ಪೂಜಿಸೋ ದೇಶವಂತೆ. ಆ ಕಾರಣದಿಂದಲೇ ನಾವು ನಮ್ಮ ದೇಶನ ಕೂಡ ಹೆಣ್ಣಿಗೆ ಹೋಲಿಸ್ತೀವಂತೆ. ಇದೆಲ್ಲ ಬರೀ ಪುಸ್ತಕದಲ್ಲಿ ಗೀಚೋದಿಕ್ಕೆ, ಮೈಕ್ ಮುಂದೆ ಬಡ್ಕೊಳ್ಳೋದಿಕ್ಕಷ್ಟೇ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋದ ಪ್ರಕಾರ ಭಾರತದಲ್ಲಿ ಪ್ರತಿ 24.48 ನಿಮಿಷಕ್ಕೆ ಒಂದು ಅತ್ಯಾಚಾರ ನಡೀತಾ ಇದೆ ಅಂದ್ರೆ ನಮ್ಮ ಜನ ಹೆಣ್ಮಕ್ಳನ್ನ ಎಷ್ಟರ ಮಟ್ಟಿಗೆ ಗೌರವಿಸ್ತಿದ್ದಾರೆ ಅಂತ ನೀವೇ ಊಹಿಸ್ಕೊಳ್ಳಿ. ಒಂದು ವೇಳೆ ನಿಜವಾಗ್ಲೂ ಹೆಣ್ಣನ್ನ ಗೌರವಿಸೋರು, ಪೂಜಿಸೋರು ಯಾರಾದ್ರೂ ಇದಾರಾ ಅಂತ ನೀವೇನಾದ್ರೂ ಹುಡುಕಿದ್ರೆ ಊರಿಗೊಬ್ರು ಸಿಗೋದು ಕಷ್ಟ. ಅದೇ ಹೆಣ್ಣನ್ನ ಹಿಂಸಿಸೋರು, ರೇಪ್ ಮಾಡೋರು, ಆಸಿಡ್ ಹಾಕೋರ್ನ ನೀವೇನಾದ್ರೂ ಹುಡುಕಿದ್ರೆ ಊರಿಗೊಬ್ರೇನು ಗಲ್ಲಿಗೊಬ್ಬೊಬ್ರು ಸಿಗ್ತಾರೆ. ಮಹಾತ್ಮರು ಹೇಳ್ದಾಗೆ ಒಂಟಿ ಹೆಣ್ಣು ರಾತ್ರಿ ಹೊತ್ತಿರ್ಲಿ, ಹಗಲೊತ್ತೆ ಮನೆ ಒಳಗೆ ಬಾಗ್ಲಾಕೊಂಡಿದ್ರು ಅವಳನ್ನ ಬಿಡದೇ ಇರುವಂತ ಪರಿಸ್ಥಿತಿ ಬಂದಿದೆ ಇವತ್ತು. ಇದಕ್ಕೆಲ್ಲ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ನಮ್ಮಲ್ಲಿ ತುಂಬಾ ಜನ ಗಂಡಸರು ಅನ್ನಿಸ್ಕೊಂಡವ್ರಿಗೆ ಹೆಣ್ಣಿನ ಮಹತ್ವ ಗೊತ್ತಿಲ್ಲದೆ ಇರೋದು. ಅವಳ ಕಷ್ಟ, ನೋವು, ಮಮತೆ, ವಾತ್ಸಲ್ಯ, ತ್ಯಾಗ, ಪ್ರೀತಿ, ಸಹಿಷ್ಣುತೆ ಇವೆಲ್ಲವುಗಳ ಅರ್ಥನೇ ಗೊತ್ತಿಲ್ಲ ನಮ್ಮಲ್ಲಿ ಕೆಲವರಿಗೆ. ನಾವು ದಾರಿಲಿ ಹೋಗೋವಾಗ ದೇವ್ರ ಫೋಟೋ ಇರೋ ಪೇಪರ್ ಏನಾದ್ರು ಬಿದ್ದಿದ್ರೆ ಅದನ್ನ ತುಳಿದೇನೆ ದಾಟ್ಕೊಂಡು ಹೋಗ್ತೀವಿ. ಯಾಕೆ ಹೇಳಿ? ಎಲ್ಲಿ ದೇವ್ರು ನಮಗ್ ಶಾಪ ಕೊಟ್ಬಿಡ್ತಾನೋ ಅನ್ನೋ ಭಯ ನಮ್ಗೆ. ಅದೇ ಹೆಣ್ಣು ಮಕ್ಕಳನ್ನ ಹೊಡಿಬೇಕು ಅನ್ಸಿದ್ರೆ ಕೈಯಲ್ಲೂ ಹೊಡಿತೀವಿ, ಕಾಲಲ್ಲೂ ಹೊಡಿತೀವಿ. ಯಾಕೆ ಅಂದ್ರೆ ಆ ಹೆಣ್ಣು ಯಾವತ್ತೂ ತಿರುಗಿಸಿ ಹೊಡಿಯಲ್ಲ ಅನ್ನೋ ಗಾಂಚಲಿ ನಮಗೆ. ದೇವ್ರ ಫೋಟೋ ಹೋದ್ರೆ ದೇವರೇ ಸುಮ್ನಿರಲ್ವಂತೆ, ಅಂತ ಅದ್ರಲ್ಲಿ ಹೆಣ್ಣು ಸುಮ್ನಿರ್ತಾಳೆ ಅಂದ್ರೆ ಹೆಣ್ಣು ದೇವರಿಗಿಂತ ದೊಡ್ಡವಳಲ್ವಾ? ನಮ್ಮ ಸುತ್ತಮುತ್ತಲು ಇರೋ ಹೆಣ್ಮಕ್ಳನ್ನ ಹೇಗ್ ಗೌರವಿಸ್ಬೋದು, ಹೇಗ್ ಪೂಜಿಸ್ಬೋದು, ಹೇಗ್ ಪ್ರೀತಿಸ್ಬೋದು ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆನೆ ಈ ಕಿರುಚಿತ್ರ. ಬನ್ನಿ ನೋಡೋಣ. ಕನ್ನಡ ಗಂಗೆಯಲಿ ನೀಯುವೆ ನಾನೀಗ, ನೀಯುವೆ ನಾನಿ. ಹಲೋ ಪುಟಿ. ಹಲೋ ಅಣ್ಣ. ಯಾಕೆ ಅಳ್ತಿದ್ಯಾ? ಅಣ್ಣ, ನಾನು ನಿನ್ನ ಈಗ್ಲೇ ನೋಡ್ಬೇಕು ಕಣೋ. ಅಷ್ಟೇ ತಾನೇ, ಈಗ್ಲೇ ಬರ್ತೀನಿ, ಸುಮ್ನಿರು, ಅಳ್ಬೇಡ. ಬೇಗ ಬಾ, ಕಾಯ್ತಾ ಇರ್ತೀನಿ. ಸರಿ ಪುಟ್ಟಿ, ಬರ್ತೀನಿ. ಇಲ್ಲ ಏನಂತಪ್ಪ? ಏನಿಲ್ಲಮ್ಮ, ಹೆದರ್ಕೊಂಡಿದ್ದಾಳಷ್ಟೇ. ಮೊದಲನೇ ಹೆರಿಗೆ ಅಲ್ಲಪ್ಪ, ಹೆದರ್ಕೊಂಡಿರ್ತಾಳೆ. ಹೋಗ್ ನೋಡ್ಕೊಂಬ. ಯಾರ್ದಿದ್ದು ಲೆಟ್ರು? ಮೋಸ್ಟ್ಲಿ ಈ ಮನೆದಿರ್ಬೇಕು. ಯಾಕೆ ನೇಣು ಹಾಕೋತಾ ಇದ್ದಾರೆ? ಇಳ್ರಿ ಕೆಳಗೆ. ಸಾಯುವಂತದ್ ಏನ್ರಿ ಬಂದಿದೆ ನಿಮ್ಗೆ? ನೋಡಿ, ನೀವ್ ಯಾಕೆ ಸಾಯ್ಬೇಕು ಅಂದ್ಕೊಂಡಿದ್ರೋ ನಂಗೆ ಗೊತ್ತಿಲ್ಲ, ಆದ್ರೆ ಒಂದ್ ತಿಳ್ಕೊಳ್ಳಿ, ಯಾರ್ ಬದುಕು ಬದುಕಕ್ಕಾಗದೇ ಇರೋಷ್ಟು ಕೆಟ್ಟದಾಗಿರಲ್ಲ. ನಿಮ್ ಪ್ರಾಬ್ಲಮ್ ಏನ್ ಹೇಳಿ, ನಾನ್ ಸಾಲ್ವ್ ಮಾಡ್ತೀನಿ. ದಯವಿಟ್ಟು ಏನಾಯ್ತು ಹೇಳಿ. ನಾನೊಬ್ಳ ಅನಾಥೆ. ಬೆಳೆದಿದ್ದೆಲ್ಲ ಅನಾಥಾಶ್ರಮದಲ್ಲಿ. ಹೇಗೋ ಕಷ್ಟಪಟ್ಟು ಡಿಗ್ರಿ ಕಂಪ್ಲೀಟ್ ಮಾಡಿದೆ. ದೇವ್ರ ದಯೆಯಿಂದ ಕೆಲಸ ಕೂಡ ಸಿಕ್ತು. ನಮ್ಮ ಆಫೀಸ್ನಲ್ಲೊಬ್ಬ ಕೆಲಸ ಮಾಡ್ತಿದ್ದ. ಅವನ್ ನನ್ನ ಪ್ರೀತಿಸ್ತಿದ್ದೀನಿ ಅಂತ ಪೀಡಿಸ್ತಿದ್ದ. ನಾನು ಅವನ್ ಮಾತಿಗೆ ಮರಳಾಗಿ ನಾನು ಕೂಡ ಪ್ರೀತಿಸ್ದೆ. ಆದ್ರೆ ಒಂದಿನ ಅವನ್ ಬರ್ತ್ಡೇ ಅಂತ ಹೇಳಿ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಜ್ಯೂಸ್ನಲ್ಲಿ ಮತ್ತೊಬ್ಬರ ಔಷಧಿ ಹಾಕಿ ನನ್ನ ಹಾಳು ಮಾಡ್ಬಿಟ್ಟ. ಅವತ್ತಿನಿಂದ ಇವತ್ತಿನ ತನಕ ಅವನ್ ಸುಳ್ಳುವೇ ಇಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಆಫೀಸ್ನಲ್ಲಿ ವಿಚಾರಿಸಿದಾಗ ಅವನ್ ಕೆಲ್ಸ ಬಿಟ್ಟಿದ್ದಾನೆ ಅಂತ ಗೊತ್ತಾಯ್ತು. ಅಷ್ಟೇನಾ? ಅದಕ್ಕೆ ಯಾಕ್ರಿ ಚಿಂತೆ ಮಾಡ್ತೀರಾ? ಎಲ್ಲ ಊರಿಗೆಲ್ಲಾದ್ರೂ ಹೋಗಿರ್ತಾರೆ, ಬರ್ತಾರೆ ಬಿಡಿ. ಅವನ ಹೆಸರು ಕಿರಣ್ ಅಂತ. ಒಂದ್ ಲೋಟ ನೀರ್ ಕೊಡ್ತೀರಾ? ಸರಿ.
ನೋಡಿ, ನಾನು ಅರ್ಜೆಂಟಾಗಿ ಊರಿಗೆ ಹೋಗ್ತಿದ್ದೀನಿ, ನಾಳೆ ಬೆಳಗ್ಗೆ ಬರ್ತೀನಿ. ಅಲ್ಲಿವರೆಗೂ ದುಡುಕ್ಬೇಡಿ. ನಾನು ಬಂದ್ಮೇಲೆ ನಿಮ್ಮ ಹುಡುಗನ ಮನೆ ತೋರಿಸಿ ನಾನು ಸಾಲ್ವ್ ಮಾಡ್ತೀನಿ. ನಾನು ಬರ್ತೀನಿ. ದುಡುಕ್ಬಾರ್ದು. ಪುಟಿ, ಅಣ್ಣ, ಯಾಕೆ ಪುಟಿ, ಏನಾಯ್ತು? ಅಣ್ಣ ಅವ್ರು ಹೇಳ್ತಾರೆ ಸುಮ್ನೆ ಯಾಕೆ ಅಳ್ತೀಯ? ನಾನೇನ್ ನಿನ್ಗೆ ಹೊಡೆದು ಬಡ್ದು ಟಾರ್ಚರ್ ಮಾಡ್ತಾ ಇದ್ದೀನ? ನಾನೇನ್ ಕೇಳ್ದೆ ನಿನ್ಗೆ? ಡೈವರ್ಸ್ ತಗೋ ಅಂದೆ ಅಷ್ಟೇ ತಾನೇ? ನಿನ್ ಜೊತೆ ನನಗ್ ಬಾಳೋಕ್ ಇಷ್ಟ ಇಲ್ಲ ಇಲ್ಲ ಇಲ್ಲ, ಅರ್ಥ ಮಾಡ್ಕೋ. ಹಾಗಾದ್ರೆ ನನ್ನೇ ಏನಕ್ಕೆ ಮದ್ವೆ ಆದ್ರಿ ನೀವು? ನನ್ ಕರ್ಮ. ನಾನ್ ಬೇಡ ಅಂದ್ರು ನಮ್ಮ ಅಪ್ಪ ಅಮ್ಮ ನಿನಗ್ ಗಂಟಾಗ್ಬಿಟ್ಟು ಹೋಗ್ಬಿಟ್ರು. ಅದಕ್ಕೆ ನೀನ್ ಡೈವರ್ಸ್ ಕೊಟ್ರೆ ನಾನು ಇನ್ನೊಂದ್ ಮದ್ವೆ ಆಗಿ ನೆಮ್ಮದಿಯಾಗಿರ್ತೀನಿ. ನನ್ ಪಾಡಿಗೆ ನನ್ನ ಬಿಟ್ಬಿಡು, ನಿನ್ ದಾರಿ ನೀನ್ ನೋಡ್ಕೋ. ಅಳ್ಬೇಡ ಸುಮ್ಮನೆ. ನಾನು ಬಂದಿದ್ದೀನಲ್ಲ, ಎಲ್ಲ ಸರಿ ಮಾಡ್ತೀನಿ. ಊಟ ಮಾಡ್ತೀಯಾ? ಅಯ್ಯ ಹುಚ್ಚಿ, ಇದಕ್ಕೆಲ್ಲ ಯಾರಾದ್ರೂ ಊಟ ಬಿಡ್ತಾರಾ? ಬಾ ಕೂತ್ಕೋ. ನಿಧಾನ ಕೂತ್ಕೋ, ಬರ್ತೀನಿ. ಅಲ್ಲ, ಇಷ್ಟಕ್ಕೆಲ್ಲ ಊಟ ಬಿಟ್ಟು ಕೂತಿದೆಯಲ್ಲ, ಏನು ಹುಡುಗಿನ? ತಗೋ ತಗೋ, ನಾನು ಮಾತಾಡ್ತೀನಿ, ತಗೋ. ಹೆಣ್ಣೆಂದರೆ ಅಂಬಿಕೆ, ಹೆಣ್ಣೆಂದರೆ ಅಂಬಿಕೆ, ನಿಜ ಮಾಡಮ್ಮ ಈ ಹಳೆ ನಂಬಿಕೆ, ನಿಜ ಮಾಡಮ್ಮ ಈ ನಾಡ ನಂಬಿಕೆ. ಹೆಣ್ಣೆಂದರೆ ಅಂಜಿಕೆ, ಹೆಣ್ಣೆಂದರೆ ಅಂಜಿಕೆ, ಸುಳ್ಳು ಮಾಡಮ್ಮ ಈ ಹಳೆ ನಂಬಿಕೆ, ಸುಳ್ಳು ಮಾಡಮ್ಮ ಈ ಮೂಢ ನಂಬಿಕೆ. ಬಲ್ಲವನಿತೆ ಬಾಳಮ್ಮ ತಲೆ ಬಾಗದೇನೆ ಕಂಡಿನ ನೆರಳಾಗದೆ ನೀನು ಅಳಬಾರದು ಅಂಜಿ ಸಾಯಬಾರದು ಪುರುಷ ಲೋಕದಲ್ಲಿ ನೀ ಕಾಲಿ ಬೀಳಬಾರದು ಅಮ್ಮನ ಆಶಯ ತೀರಿಸು ತೀರಿಸು
ನಿಜ ಮಾಡಮ್ಮ ಈ ಹಳೆ ನಂಬಿಕೆ, ನಿಜ ಮಾಡಮ್ಮ ಈ ನಾಡ ನಂಬಿಕೆ. ಏನ್ ವಿಷಯ? ಏನಿಲ್ಲ, ಮದುವೆಗೆ 6 ತಿಂಗಳಿಗೇನೆ ಬಾವ ಡೈವರ್ಸ್ ಕೇಳ್ತಿದ್ದಾನೆ ಅಂದ್ರೆ ಯಾವ ಅಣ್ಣ ತಾನೇ ನೆಮ್ಮದಿಯಾಗಿರ್ತಾನೆ? ಇಷ್ಟ ಇಲ್ದೇ ಇರೋರ ಜೊತೆ ಕಷ್ಟಪಟ್ಟು ಬದುಕು ಅಂತೀಯಾ? ಇಷ್ಟ ಇಲ್ಲ ಅಂತ ಕಷ್ಟಪಡೋಕ್ ಮುಂಚೆನೆ ಸ್ಪಷ್ಟವಾಗಿ ಹೇಳ್ಬೇಕಾಗಿತ್ತು. ಇವಾಗ ಏನು ಭಯಕ್ಕೆ ಕರ್ಕೊಂಬಂದ್ಯಾ? ಬೈಯೋಕ್ಕಲ್ಲ, ಬೇಡ್ಕೊಳ್ಳೋಕೆ. ಒಂದು ಹೆಣ್ಣು ಮದುವೆಗೆ ಮುಂಚೆ ಅಪ್ಪ, ಅಣ್ಣ, ತಮ್ಮ, ಮದುವೆ ಆದ್ಮೇಲೆ ಗಂಡ, ಮಾವ, ಮಕ್ಕಳು, ಮೊಮ್ಮಕ್ಕಳು ಅಂತ ಹೀಗೆ ಸಾಯೋವರೆಗೂ ಗಂಡಸರ ಸೇವೆ ಮಾಡೋದ್ರಲ್ಲೇ ಜೀವನ ಕಳೀತಾಳೆ, ಜೀವ ಸವಿಸ್ತಾಳೆ. ಅಂತ ಹೆಣ್ಣಿಗೆ ನಾವೇನು ಕೊಡ್ತೀವಿ ಹೇಳಿ? ಹಣ, ಬಂಗ್ಲೆ, ಕಾರು? ಇದ್ಯಾವುದೂ ಅವಳಿಗೆ ಬೇಕಾಗಿಲ್ಲ. ಅವಳಿಗೆ ಬೇಕಾಗಿರೋದೊಂದೇ ಪ್ರೀತಿ. ಅದನ್ನ ಕೊಡೋಕ್ಕೂ ಕಷ್ಟನಾ ನಮಗೆ? ಯಾವುದೇ ಸಂಬಂಧ ಆಗಲಿ, ಅವಳ ಪ್ರೀತಿ ಒಂದನ್ನ ಕೇಳೋದು. ಗಂಡ ಹೆಂಡತಿನ ಪ್ರೀತಿಸ್ಬೇಕು, ಮಗ ತಾಯಿನ ಪ್ರೀತಿಸ್ಬೇಕು, ಅಣ್ಣ ತಂಗಿನ ಪ್ರೀತಿಸ್ಬೇಕು, ತಮ್ಮ ಅಕ್ಕನ ಪ್ರೀತಿಸ್ಬೇಕು. ಪ್ರೀತಿ ಒಂದೇ, ತೋರಿಸೋ ರೀತಿ ಬೇರೆ ಅಷ್ಟೆ. ಹೆಣ್ಣಿಗೆ ಮೊದಲನೇ ಹೆರಿಗೆ ಪುನರ್ಜನ್ಮ ಇದ್ದಂಗೆ ಅಂತಾರೆ. ಅಂಥ ಟೈಮಲ್ಲಿ ಅವಳ ಹತ್ರ ಹೋಗಿ ಡೈವರ್ಸ್ ಕೇಳಿದೆಯಲ್ಲ, ಅವಳ ಮನಸ್ಸಿಗೆ ಎಷ್ಟು ಆಘಾತ ಆಗಿರ್ಬೇಡ. ನಾನು ಒಬ್ಬ ಅಣ್ಣನಾಗಿ ಬೇಡ್ಕೋತಾ ಇಲ್ಲ, ಸ್ನೇಹಿತನಾಗಿ ಹೇಳ್ತಾ ಇದ್ದೀನಿ. ಕರಳು ಸಂಬಂಧಗಳನ್ನ ಕಡ್ದು ಹಾಕಿ ನಿಮ್ಮನ್ನೇ ನಂಬ್ಕೊಂಡು ಬಂದಿರೋ ಒಂದು ಹೆಣ್ಣಿಗೆ ಒಂದಿಷ್ಟು ಪ್ರೀತಿ ಕೊಡಿ. ಕಾಲ್ ಕಸಿದ ಥರ ನೋಡ್ಬೇಡಿ. ನಿಜವಾದ ಸೌಂದರ್ಯ ಮುಖದಲ್ಲಿರಲ್ಲ, ಮನಸ್ಸಲ್ಲಿರುತ್ತೆ. ಅದನ್ನ ಮನಸ್ಸಿಂದಲೇ ಗುರುತಿಸ್ಬೇಕು. ಹೇಳಿದ್ಮೇಲೂ ನಿಮಗೆ ಡೈವರ್ಸ್ ಬೇಕು. ಸಂದೇಶ್, ನನ್ನ ಕ್ಷಮಿಸ್ಬಿಡು ಸಂದೇಶ್. ನಿಮ್ಮ ತಂಗಿ ಮನಸ್ಸು ನೋಯಿಸಿ ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಬಹುಶಃ ನಾನು ಅಕ್ಕ ತಂಗಿಯರ ಜೊತೆ ಹುದ್ದೆ ಇರೋದ್ರಿಂದ ಹೆಣ್ಣಿನ ಮಹತ್ವ ಏನು ಅಂತ ನನಗೆ ಗೊತ್ತಾಗ್ಲಿಲ್ಲ ಅಂತ ಅನ್ಸುತ್ತೆ. ಆದರೆ ಈ ಕ್ಷಣದಿಂದ ಹೆಂಡತಿನೂ ಅವಳೆ, ತಾಯಿನೂ ಅವಳೆ. ನನ್ನ ನಂಬು ಸಂದೇಶ್, ನನ್ನ ನಂಬು. ನಾನು ಬರ್ತೀನಿ ಪುಟಿ. ಇನ್ಮೇಲೆ ನಿನ್ನ ಜೀವನ ಚೆನ್ನಾಗಿರುತ್ತೆ. ತುಂಬ ಹೊತ್ತು ಹೊರಗಡೆ ಇರಬೇಡ, ಚಳಿ ಜಾಸ್ತಿ ಇದೆ. ಬರಲಾ? ಶಾಲೆ ಇಲ್ಲದೆ ಹೊರಗಡೆ ಬರಬೇಡ ಕಣೆ, ತುಂಬಾ ಚಳಿ ಇದೆ. ಸಾಲದೆ ಹೆಣ್ಣು ಎಂಬಲತೆಗೆ ಗೌರವಿಸು ಪ್ರೀತಿಯಾನೆ, ಸತ್ಕರಿಸು ನೀತಿಯ. ಕಾಲಚಕ್ರ ನಿಲ್ಲದು, ನಿತ್ಯ ಮೋಸ ಗೆಲ್ಲದು, ನಿನ್ನ ಮೇಲೆ ನಂಬಿಕೆ ನಿನ್ನ ಕಾಯಬಲ್ಲದು. ಹೆಣ್ಣಿಗೆ ಧೈರ್ಯವೇ ದೀವಿಗೆ, ದೀವಿಗೆ, ದೀವಿಗೆ. ಹೆಣ್ಣೆಂದರೆ ಅಂಬಿಕೆ, ಹೆಣ್ಣೆಂದರೆ ಅಂಬಿಕೆ. ನಿಜ ಮಾಡಮ್ಮ ಈ ಹಳೆ ನಂಬಿಕೆ, ನಿಜ ಮಾಡಮ್ಮ ಈ ನಾಡ ನಂಬಿಕೆ.
ಹಲೋ. ಮಲಗಿದ್ರಾ? ಇಲ್ಲ, ಹೇಳಿ. ಅಳ್ತಿದ್ದೀರಾ? ಹೆಣ್ಣಿಗೆ ದೇವ್ರು ಕೊಟ್ಟಿರೋ ವರ ಅದೊಂದೇ ತಾನೆ. ಗಂಡಸ್ರಿಗೆ ಗಡ್ಡ ಮೀಸೆ ಕೊಟ್ಟಂಗೆ ನಿಮ್ಗೆ ಕಣ್ಣೀರ್ ಕೊಟ್ಟಿದ್ದಾನೆ ದೇವರು. ವರ್ಷದಂಗೆಲ್ಲ ಬರ್ತಾ ಇರುತ್ತೆ. ಸರಿ ಸರಿ, ಏನಿಲ್ಲ, ನಿಮ್ ಲವರ್ ಸಿಗ್ಲಿಲ್ಲ ಅಂತ ಮತ್ತೆ ಇಲ್ಲಿ ಫ್ಯಾನಿಗೆ ವೇಳ್ ಕಟ್ಬಿಡ್ತಿರೋ ಅಂತ ಭಯ ಆಯ್ತು, ಅದಕ್ಕೆ ಮಾಡಿದೆ. ಆ ಥರ ಐಡಿಯಾಸ್ ಏನಿಲ್ಲ ತಾನೆ? ಇಲ್ಲ. ಓಕೆ, ನಿಮ್ದಾಗ ಮಲ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ. ಸರಿ. ಓಕೆ, ಬಾಯ್. ಗುಡ್ ನೈಟ್. ಗುಡ್ ನೈಟ್. ಯಾರು ನೀವು? ಏನಿಲ್ಲ ಸರ್, ಈಗ ಒಂದು 6 ತಿಂಗಳಿಂದ ನೀವು ಒಂದು ಹುಡುಗಿನ ಪ್ರೀತಿಸಿದ್ರಲ್ಲ, ಅವರೇ ಇವರು. ನೀವು ಇದ್ದಕ್ಕಿದ್ದಾಗ ಕಾಣಲಿಲ್ಲ ಅಂತ ಸಾಯಕ್ ಹೋಗಿದ್ರು, ನಾನೇ ತಡೆದಿದ್ದೆ. ನಿಮ್ಮ ಹುಡುಗಿ ನಿಮ್ಗೆ ಒಪ್ಸಿದ್ದೀನಿ, ನಾನು ಬರ್ತೀನಿ. ಯಾಕೆ ನೀನು ಓಡಿಸಿರೋ ಗಾಡಿಗೆ ನಾನು ಓನರ್ ಆಗ್ಬೇಕಾ? ಏನಂದೆ? ನೀನು ಓಡಿಸಿರೋ ಗಾಡಿ ಹುಡುಗಿರು ಅಂದ್ರೆ ನೀ ನಗದ್ ಬಿಸಾಕ ಚೂಯಿಂಗಮ್ ಅಂದ್ಕೊಂಡಿದ್ಯಾ? ಅಮ್ಮ ಅಮ್ಮ ಕನ್ನಡ ಗಂಗೆಯಲಿ ನೀಯುವೆ ನಾನೀ. ಹಲೋ ಹಲೋ ಸಂದೇಶ್, ಲಕ್ಷ್ಮಿಗೆ ಗಂಡು ಆಯ್ತು. ಹೌದಾ? ಈಗಲೇ ಬರ್ತೀನಿ. ಅಮ್ಮ ಇವರು ಎಲ್ಲ ಗೊತ್ತು ಬಿಡು. ಅಮ್ಮ ನಿಮಗ್ ಹೇಗೆ? ಊರಿಂದ ಬಂದವನು ನಮ್ಮನೆಗ್ ಬರ್ದಿರ ಅವ್ರ ಮನೆಗ್ ಹೋದಿಯಲ್ಲ, ಆಗ್ಲೇ ನನಗ ಅನುಮಾನ ಬಂತು. ಆಮೇಲೆ ಇವ್ರ ಮನೆಗ್ ಹೋಗಿ ಎಲ್ಲ ವಿಚಾರಿಸಿದೆ, ಎಲ್ಲ ವಿಷಯ ಗೊತ್ತಾಯ್ತು. ನನ್ ಮಗ ನಿನ್ನೆ ಮದ್ವೆ ಆಗ್ತಾನೆ ಅಂತ ನಾನು ಆಗ್ಲೇ ಹೇಳಿದ್ದೀನಿ. ಹೌದು ಕಣೋ, ಈ ಹುಡುಗಿನ ಅರ್ಥ ಮಾಡ್ಕೊಂಡಿರೋದು ನೀನೇ ಮದ್ವೆ ಆಗ್ಬೇಕು. ಏನಮ್ಮ, ನನ್ ಮಗನ್ ಮದ್ವೆ ಆಗ್ತೀಯಾ? ಹೇಗಿದೆ ಪುಟ್ಟಿ?
ಚೆನ್ನಾಗಿದ್ದೀನಣ್ಣ. ಅಂತೂ ಇನ್ನೊಂದು ಹೆಣ್ದೀಪ ಬಂತು ನಮ್ಮ ಮನೆಗೆ. ಒಂದಲ್ಲ 2. ಒಂದ್ ನನ್ ಪಾಪು, ಇನ್ನೊಂದ್ ಆ ಪಾಪು.